ಎಫ್ಐಆರ್ ದಾಖಲಾಗಿದೆ. ಈಗ ತನಿಖೆ ಶುರು ಆಗಬೇಕು. ಲೋಕಾಯುಕ್ತ ಎಸ್ಪಿ ಎಲ್ಲ ವಿವರಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಎಲ್ಲ ದಾಖಲೆಗಳನ್ನು ಕೂಡ ಈಗ ಇಟ್ಕೊಂಡಿದ್ದಾರೆ. ಇದೆಲ್ಲದರ ಜೊತೆಗೆ ಬಹಳಷ್ಟು ಡೆವಲಪ್ಮೆಂಟ್ಗಳು ನಡೀತಾ ಇದೆ. ಕೆಲವೊಂದು ಕಡತಗಳೇ ನಾಪತ್ತೆಯಾಗಿವೆ. ಇದಕ್ಕೆ ಸಂಬಂಧಪಟ್ಟಂಗೆ ನಂತರ ಹೇಳ್ತೀನಿ. ಸೋಮವಾರದಿಂದ ಲೋಕಾಯುಕ್ತ ತನಿಖೆ ಆರಂಭ ಆಗ್ತಾ ಇದೆ. ಈಗ ಶನಿವಾರ, ನಾಳೆ ಭಾನುವಾರ, ಹೀಗಾಗಿ ಸೋಮವಾರದಿಂದ 3 ತಿಂಗಳು ಗಡುವು ಕೊಟ್ಟಿದ್ದಾರೆ. ಸೋಮವಾರದಿಂದ ಶುರು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ವಿರುದ್ಧದ ತನಿಖೆ ಸೋಮವಾರದಿಂದ ಆರಂಭ, ನಾಡಿದ್ರಿಂದ. ಉದೇಶ್ ಅವರದ್ದೇ ನೇತೃತ್ವ. 3 ತಿಂಗಳಲ್ಲೆಲ್ಲ ಮುಗಿಸ್ಬೇಕು, ವರದಿ ಕೊಡಬೇಕು. ಇವತ್ತು ಎಲ್ಲ ವಿವರಗಳನ್ನು ಕಲೆ ಹಾಕಿದ್ದಾರೆ. ಒಂದು ಚೆಕ್ ಲಿಸ್ಟ್ ಅಂತ ಏನು ಹೇಳ್ತೀವಲ್ಲ, ಅಂದರೆ ಎಲ್ಲ ದಾಖಲೆಗಳಿದಾವ, ಏನು ಎತ್ತ, ಯಾವ್ಯಾವ ರೀತಿ ಹೋಗಬೇಕು, ಅದಕ್ಕೊಂದು ರೂಪುರೇಷೆಗಳು ಬೇಕಲ್ಲ, ಯಾವ ರೀತಿ ತನಿಖೆ ಮಾಡಬೇಕು ಅಂತ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಉದೇಶ್ ಎಲ್ಲ ವಿವರಗಳನ್ನು ಕಲೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಇವತ್ತು ನಾಳೆ ಬಿಟ್ಟು ನಾಡಿದ್ದ ಬೆಳಗ್ಗಿನಿಂದಲೇ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ಶುರು ಮಾಡ್ತಾರೆ. ನೋಡಿ ಹೆಂಗಿದೆ ಸ್ಥಿತಿ. ಲೋಕಾಯುಕ್ತವನ್ನು ಯಾರು ದುರ್ಬಲ ಮಾಡಬೇಕು ಅಂತ ಪ್ರಯತ್ನಪಟ್ಟರು, ಲೋಕಾಯುಕ್ತವನ್ನು ಪಕ್ಕಕ್ಕಿಟ್ಟಿದ್ರು. ಅದಾದಮೇಲೆ ನಮ್ಮದೇ ಆದಂಥ ರಾಜ್ಯದ ತನಿಖಾ ಸಂಸ್ಥೆಯನ್ನು ಮಾಡ್ತೀವಿ ಅಂತ ಮಾಡಿದರು. ಇದಾದಮೇಲೆ ಏನಂದರೆ ಕೋರ್ಟ್ ತಪರ ಹಾಕಿ ಕೊಡ್ತು. ಲೋಕಾಯುಕ್ತಕ್ಕೆ ಮತ್ತೊಂದು ಶಕ್ತಿ ಬಂತು. ಈಗ ಅದೇ ಲೋಕಾಯುಕ್ತ ಪೊಲೀಸರು ಸಿದ್ದರಾಮಯ್ಯನವರು ತನಿಖೆ ಮಾಡ್ತಾರೆ. ಇಲ್ಲಿ ತನಕ ಬಂದಿದೆ. ಸೋಮವಾರದಿಂದ ತನಿಖೆ ಆರಂಭ ಆಗುತ್ತೆ.